ನೋಡಿ, ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿದೆ. ಬರಗಾಲ ಅಂತ ಘೋಷಣೆ ಮಾಡೋದಕ್ಕೆ ಇಷ್ಟು ದಿನ ಬೇಕಾಯಿತು. 22ನೇ ತಾರೀಕು ಇವತ್ತು ಆಗಸ್ಟ್. ಜೂನ್ ಇಂದ ಮಳೆಯ ಕೊರತೆ ಇದೆ. 101 ತಾಲೂಕುಗಳನ್ನ ಬರ ಪೀಡಿತ ಅಂತ ಘೋಷಣೆ ಮಾಡಿದ್ದಾರೆ. ಬರ ಘೋಷಣೆಯ ಬಳಿಕ ಈಗ ಬರ ಅಂತ ಘೋಷಣೆ ಮಾಡಿಬಿಟ್ರು, ಮುಂದೇನು ಪ್ರೊಸೆಸ್? ಬಂದ್ಬಿಡುತ್ತಾ ದುಡ್ಡು? ಇಲ್ಲ, ಪ್ರೊಸೆಸ್ ಇದೆ. ಬರ ಘೋಷಣೆಯ ಬಳಿಕ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮನವಿಯನ್ನ ಸಲ್ಲಿಸಬೇಕು. ರಾಜ್ಯ ಸರ್ಕಾರದ ಮನವಿಯ ಬಳಿಕ ಕೇಂದ್ರ ಏನ್ ಮಾಡುತ್ತೆ ಅಂತಂದ್ರೆ ರಾಜ್ಯಕ್ಕೆ ಒಂದು ತಜ್ಞರ ತಂಡವನ್ನ ಕಳಿಸ್ಕೊಡುತ್ತೆ. ಎಲ್ಲೆಲ್ಲಿ ಬರಗಾಲ ಸಮಸ್ಯೆ ಆಗಿದೆ, ಏನೆಲ್ಲ ಆಗಿದೆ ಅಧ್ಯಯನ ಮಾಡಿ ಅಂತ ಹೇಳಿ. ಕೇಂದ್ರ ಸರ್ಕಾರದ ವಿಶೇಷ ತಂಡ ಬರ ಅಧ್ಯಯನಕ್ಕೆ ಬರುತ್ತೆ. ಮೊದಲು ರಾಜ್ಯದ ಬರ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಪರಿಶೀಲನೆ ಮಾಡ್ತಾರೆ ಅಂತಂದ್ರೆ ಅವರು ಕೂಡ ಸಂಪೂರ್ಣವಾಗಿ ಬಿತ್ತನೆಯೇ ಆಗಿಲ್ವಾ, ಅಥವಾ ಬಿತ್ತನೆ ಆದ್ಮೇಲೆ ಬೆಳೆ ಒಣಗೋಗಿದೆಯಾ, ಉಳಿದಿರುವ ಅಲ್ಪ ಸ್ವಲ್ಪ ಬೆಳೆನೂ ಚೆಕ್ ಮಾಡಿ ಇದೇನಾದ್ರೂ ಬರುತ್ತಾ, ಬಂದ್ರೆ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅನ್ನೋಷ್ಟರ ಮಟ್ಟಿಗೆ ಪರಿಶೀಲನೆ ಮಾಡ್ತಾರೆ. ರಾಜ್ಯ ಸರ್ಕಾರದ ಅಧಿಕಾರಿಗಳ ಜೊತೆಗೆ ಕೇಂದ್ರ ತಂಡ ಸಭೆಯನ್ನ ಮಾಡುತ್ತೆ. ಇದಾದ್ಮೇಲೆ ಕೇಂದ್ರ ಗೃಹ ಇಲಾಖೆಗೆ ಒಂದು ವಿಶೇಷ ತಂಡದಿಂದ ವರದಿ ಸಲ್ಲಿಕೆ ಆಗುತ್ತೆ. ಇವರೇನ್ ಬಂದು ಎಲ್ಲ ಪರಿಶೀಲನೆ ಮಾಡಿ ಒಂದು ರೆಕಾರ್ಡ್ ಅನ್ನ ಮಾಡ್ಕೊಳ್ತಾರೆ, ವರದಿಯನ್ನ ಮಾಡ್ಕೊಳ್ತಾರೆ. ಆ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಕೊಡೋದು. ಆ ವರದಿಯನ್ನ ಆಧರಿಸಿ ಕೇಂದ್ರ ಸರ್ಕಾರದಿಂದ ಪರಿಹಾರ ರಿಲೀಸ್ ಆಗುತ್ತೆ. ಸರ್ಕಾರ ಮನವಿಯನ್ನ ಮಾಡ್ಕೋಬಹುದು. ಅಂದಾಜು ಒಂದು ಉದಾಹರಣೆ ಹೇಳ್ತೀನಿ. ಒಂದು 20,000 ಕೋಟಿ ಕೊಡಿ, ಒಂದು 10,000 ಕೋಟಿ ಕೊಡಿ, ಒಂದು 5,000 ಕೋಟಿ ಕೊಡಿ. ಇಷ್ಟೆಲ್ಲ ಸಮಸ್ಯೆ ಆಗಿದೆ, ರೈತರಿಗೆ ಪರಿಹಾರ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಕೇಳಿದಷ್ಟೇ ಕೊಡಬೇಕಂತ ಏನಿಲ್ಲ. ಅವರು ಬಂದು ಏನು ಅಧ್ಯಯನ ಮಾಡ್ತಾರೆ, ಆ ಅಧ್ಯಯನದ ವರದಿಯ ಪ್ರಕಾರ ಇವ್ರು 10,000 ಕೋಟಿ ಕಳಿಸಿದ್ರೆ ಒಂದು 4,000 ಕೋಟಿನೋ ಒಂದು 7,000 ಕೋಟಿನೋ ಕೊಡಬಹುದು, ಗೊತ್ತಿಲ್ಲ, ಉದಾಹರಣೆ ಹೇಳ್ತಾ ಇದ್ದೀನಿ. ಅಥವಾ 10,000ಗೆ 10,000 ಕೋಟಿ ಕೊಟ್ಟರು ಕೊಡಬಹುದು. NDRF ನಿಧಿಯಿಂದ ಕೇಂದ್ರ ಪರಿಹಾರದ ಹಣ ಬಿಡುಗಡೆ ಆಗತ್ತೆ. ಈ ಪರಿಹಾರ ಹಣ ಬಿಡುಗಡೆ ವಿಚಾರದಲ್ಲಿಯೂ ಕೂಡ ಈ ಹಿಂದೆ ಹಲವು ರೀತಿ ಎಡವಟ್ಟುಗಳಾಗಿದ್ದನ್ನು ನಾವು ಗಮನಿಸಿದ್ದೇವೆ. ಈಗ ಈ ಬೆಳೆ ಪರಿಹಾರದ ವಿಚಾರವಾಗಿ ರೀಸೆಂಟ್ಲಿ ವರದಿಯನ್ನ ಮಾಡಿದ್ವಿ, ನಿಮ್ಗೆ ಗೊತ್ತಿರಬಹುದು. ಒಣ ಬೇಸಾಯ 650 ರೂಪಾಯಿ ಎಕರೆ ತುಂಬಿದ್ರಿ ಇವರು. ನೀರಾವರಿ ಬೇಸಾಯ 1,650 ರೂಪಾಯಿ ತುಂಬಿದ್ರು ರೈತರು. ಬಂದಿದ್ದೆಷ್ಟು ಹೇಳಿ? ಕಲಬುರಗಿ ಜಿಲ್ಲೆಯಲ್ಲಿ 34 ರೂಪಾಯಿ, 59 ರೂಪಾಯಿ, 61 ರೂಪಾಯಿ ಪರಿಹಾರ ಹಣ ಬಂದಿದ್ದವರಿಗೆ 34 ರೂಪಾಯಿ. ಪಾಸ್ಬುಕ್ ಅನ್ನ ಜಮೆ ಮಾಡ್ಕೊಂಡ್ ಬಂದು ತೋರಿಸ್ತಾರೆ ಅವರು ಮಾಧ್ಯಮಗಳ ಎದುರಿಗೆ. ನೋಡಿ ಸರ್, 650 ರೂಪಾಯಿ ಕೊಟ್ಟಿದ್ವಿ, 34 ರೂಪಾಯಿ ಪರಿಹಾರ ಬಂದಿದೆ ನಮಗೆ. ಈ ಪರಿಹಾರ ಕಂಪನಿಯವರು ನಮ್ಮ ಮನೆಗೆ ಬಂದ್ರೆ ಒಂದು ಒಳ್ಳೆ ಊಟ ಹಾಕಿ 500 ರೂಪಾಯಿ ಪೆಟ್ರೋಲ್ಗೂ ಕೊಟ್ಟು ಕಳಿಸ್ತೀವಿ ನಾವು. ಇವರು 34 ರೂಪಾಯಿ ಯಾರಿಗ್ ಬೇಕು ಅಂತ ಪ್ರಶ್ನೆ ಮಾಡಿದ್ರು. ಈ ರೀತಿಯ ಎಡವಟ್ಟುಗಳಾಗಿದ್ದೂ ಇದೆ. ಹಿಂಗಾಗಿ ದಯವಿಟ್ಟು ರೈತರ ಕಷ್ಟವನ್ನ ಅರ್ಥ ಮಾಡಿಕೊಂಡು ರೈತರ ಸಹಾಯಕ್ಕೆ ಧಾವಿಸಬೇಕು ಅನ್ನುವಂಥದ್ದು ಈಗ ಜನರ ಆಗ್ರಹ ಆಗಿದೆ. ನೋಡೋಣ, ಸರ್ಕಾರ ಈ ನಿಟ್ಟಿನಲ್ಲಿ ಬರಗಾಲ ಅಂತ ಘೋಷಣೆ ಮಾಡಿದೆ. ಈಗ ತ್ವರಿತ ರೀತಿ ಸಮರೋಪಾದಿಯಲ್ಲಿ ಕೆಲಸ ಆಗಬೇಕಾಗಿದೆ. ಅದು ಹೆಂಗಾಗತ್ತೆ ನೋಡೋಣ. ರಾಜ್ಯದಲ್ಲಿ ಎದುರಾಗಿರುವ ತೀವ್ರ ಮಳೆಯ ಅಭಾವದ ನಡುವೆ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿದೆ. ಇಷ್ಟು ದಿನ ಬೇಕಾಯ್ತು ಸರ್ಕಾರ ಎಚ್ಚೆತ್ತುಕೊಳ್ಳೋದಕ್ಕೆ. ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯದ 101 ತಾಲೂಕುಗಳನ್ನ ಬರ ಪೀಡಿತ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಅದಕ್ಕೂ ಈಗ ಅಪಸ್ವರ. ಕಾರಣ ಈಗಾಗಲೇ ಹೇಳ್ತಾ ಇದ್ವಿ, ಧಾರವಾಡ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆನೇ ಇಲ್ಲ. ಧಾರವಾಡ ಜಿಲ್ಲೆಯ ಬಹುತೇಕ ತಾಲೂಕುಗಳು ಅನ್ನೋದಕ್ಕಿಂತ ಸಂಪೂರ್ಣ ಜಿಲ್ಲೆಯಲ್ಲಿ ಮಳೆ ಇಲ್ಲ. ಯಾಕೆ ಕನ್ಸಿಡರ್ ಮಾಡಲಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಆ ಜಿಲ್ಲೆಯ ರೈತರು ಮಾಡ್ತಾ ಇದ್ದಾರೆ. ತಡವಾಗಿ ಜ್ಞಾನೋದಯ ಆಗಿದೆ, ಆದ್ರೆ ಅದು ಕೂಡ ಎಡವಟ್ಟಾಗಿದೆ ಅಂತ ಕಟುವಾಗಿ ಟೀಕಿಸುವ ಕೆಲಸ ವಿಪಕ್ಷಗಳಿಂದ ಆಗ್ತಾ ಇದೆ. ಬರಗಾಲ ಅಂತ ಘೋಷಣೆ ಮಾಡೋದಕ್ಕೆ ಇಷ್ಟು ದಿನ ಬೇಕಾಯ್ತಾ? ಮಳೆಯ ಕೊರತೆ ಯಾವಾಗಿಂದ ಇದೆಯಪ್ಪ ನಮ್ಮ ರಾಜ್ಯಕ್ಕೆ? ಜೂನ್ ಇಂದ. ಮಾನ್ಸೂನ್ ಲೇಟ್ ಆಯಿತು, ಮುಂಗಾರು ಮಳೆಯ ಕೊರತೆ, ಅಲ್ಪ ಮಳೆಯಿಂದ ನಾನಾ ರೀತಿಯ ಸಮಸ್ಯೆಗಳು. ಇದ್ಯಾವುದು ಕೂಡ ಸರ್ಕಾರಕ್ಕೆ ಅರ್ಥ ಆಗ್ಲಿಲ್ವಾ? ಈಗ ಘೋಷಣೆ ಮಾಡಿದ್ದಾರೆ 101 ತಾಲೂಕು. ಅದು ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಒಂದು ತಾಲೂಕುಗಳು ಬರಪೀಡಿತ ಅಂತ ಘೋಷಣೆ. ಬರ ನಿರ್ವಹಣೆಗೆ 635 ಕೋಟಿ ವ್ಯಯಿಸಲು ತೀರ್ಮಾನ. 32 ತಾಲೂಕುಗಳ ಸ್ಥಿತಿಗತಿ ಪುನರ್ ಪರಿಶೀಲನೆಗೆ ನಿರ್ಧಾರ. ಎಲ್ನಿನೋ ಎಫೆಕ್ಟ್ನಿಂದಾಗಿ ಕರ್ನಾಟಕದಲ್ಲಿ ಮಳೆ ಇಲ್ಲ. ರೈತರು ಬೆಳೆ ಬೆಳೆಯಲು ಪರದಾಡುತ್ತಿದ್ದಾರೆ. ಈಗ ಕರ್ನಾಟಕದಲ್ಲಿ ಕಳೆದ 50 ವರ್ಷಗಳಲ್ಲೇ ಕಾಣದ ಭೀಕರ ಮಳೆ ಕೊರತೆ ಕಂಡುಬಂದಿದೆ. ಜೂನ್ 1ರಿಂದ ಆಗಸ್ಟ್ 26ರವರೆಗೆ 30% ಮಳೆ ಕೊರತೆಯಾಗಿದ್ದು, ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ಗ್ರೌಂಡ್ ಟ್ರೂತಿಂಗ್ ನಡೆಸಿ 101 ತಾಲೂಕುಗಳನ್ನು ಬರಪೀಡಿತ ಅಂತ ರಾಜ್ಯ ಸರ್ಕಾರ ಘೋಷಿಸಿದೆ.
71% ಬಿತ್ತನೆಯಾಗಿದ್ದ ಬೆಳೆ ಸಂಪೂರ್ಣ ಒಣಗೋಗಿದೆ ಅಂತ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಮಾಹಿತಿ ನೀಡಿದ್ದಾರೆ. 101 ತಾಲೂಕುಗಳು ಬರಪೀಡಿತ ಅಂತ ಘೋಷಣೆ ಮಾಡಿದ ಬಳಿಕ ಮಾತನಾಡಿದ ಕಂದಾಯ ಸಚಿವ ಜಿ ಪರಮೇಶ್ವರ್, ಎನ್ಡಿಆರ್ಎಫ್ ಅಡಿಯಲ್ಲಿ ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರ ಶೀಘ್ರವೇ ಮೊದಲ ಕಂತಿನ 450 ಕೋಟಿ ಸೇರಿದಂತೆ ಒಟ್ಟು 1239 ಕೋಟಿ ಬಿಡುಗಡೆ ಮಾಡಬೇಕಿದೆ. ಮಾಸಾಂತ್ಯದ ಒಳಗೆ ಕೇಂದ್ರಕ್ಕೆ ಅಂತಿಮ ವರದಿ ಸಲ್ಲಿಸಿ ಪ್ರಧಾನಿ ಹಾಗೂ ಕೇಂದ್ರ ಸಚಿವರನ್ನ ಭೇಟಿ ಮಾಡೋದಾಗಿ ತಿಳಿಸಿದ್ದಾರೆ. ಈ 101 ತಾಲೂಕಿನ ಜೊತೆಯಲ್ಲಿ ಐ ರಿಪೀಟ್ 15 ದಿವಸಕ್ಕೊಮ್ಮೆ ರಿವ್ಯೂ ಮಾಡ್ತೀವಿ. ಯಾವ್ಯಾವ ತಾಲೂಕುಗಳು ಮತ್ತೆ ಕ್ವಾಲಿಫೈ ಆಗ್ತವೆ ಆ ತಾಲೂಕನ್ನು ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ಸರ್ಕಾರಕ್ಕೆ ತಡವಾಗಿ ಬಂತು ಜ್ಞಾನೋದಯ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಕಿಡಿ. ಇನ್ನೊಂದೆಡೆ ಸರ್ಕಾರದ ಬರ ಘೋಷಣೆಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಕಟುವಾಗಿ ಟೀಕಿಸಿದ್ದಾರೆ. ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದಂತೆ ಸರ್ಕಾರ ತಡವಾಗಿ ಎಚ್ಚೆತ್ತುಕೊಂಡಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ರಾಜ್ಯದಲ್ಲಿ ಕನಿಷ್ಠ 175 ತಾಲೂಕುಗಳನ್ನ ಬರಪೀಡಿತ ಅಂತ ಘೋಷಿಸಬೇಕಿತ್ತು. ಜನರು ಹಾಗೂ ಮಕ್ಕಳು ಗುಳೆ ಹೋಗ್ತಾ ಇದ್ದು ಸರ್ಕಾರ ತಕ್ಷಣ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. 175 ತಾಲೂಕುಗಳು ಬರ ಘೋಷಣೆ ಆಗಬೇಕಾಗಿತ್ತು. ಆದರೆ ಅವರದ ಹಣದ ಮಿತಿಯನ್ನ ನೋಡಿಕೊಂಡು, ಯಾಕಂದ್ರೆ 4 ತಿಂಗಳು ಮುಂದೆ ಯಾಕೆ ಹಾಕಿದ್ರು ಅಂದ್ರೆ ಖಜಾನೆಯಲ್ಲಿ ಕಾಸಿರಲಿಲ್ಲ, ಪಾಪರಾಗಿತ್ತು ಒಂದು ಸರ್ಕಾರ, ದುಡ್ಡಿರಲಿಲ್ಲ. ಯಾಕಂದ್ರೆ ನಿಮಗೂ ಗೊತ್ತಿದೆ, ಗ್ಯಾರಂಟಿಗೂ ಹಣ ಕೊಡಕ್ಕೆ ಅವರ ಹತ್ರ ಕಾಸಿಲ್ಲ. ಇನ್ನು ಸರ್ಕಾರದ ಈ ಕ್ರಮಕ್ಕೆ ರೈತರು ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದೆಡೆ ಪರಿಹಾರದ ಮೊತ್ತ ಹೆಚ್ಚಿಸಿ ಅನ್ನೋ ಒತ್ತಾಯ, ಮತ್ತೊಂದೆಡೆ ಇನ್ನೂ ಕೆಲ ತಾಲೂಕುಗಳನ್ನ ಬರ ಘೋಷಣೆ ಪಟ್ಟಿಯಲ್ಲಿ ಸೇರಿಸಿ ಅನ್ನೋ ಕೂಗು ಎದ್ದಿದೆ. ಪರಿಹಾರ ಅಂತ ಸರ್ ನಮಗ ಕನಿಷ್ಠ ಅಂದ್ರೆ ಒಂದು 50,000 ಗಂಟ್ಲೆ ಪರಿಹಾರ ಹಾಕಿರಪ್ಪ ಅಂದ್ರೆ ನಮ್ಗೆ ಹೌದ್ರಿ. ಅಂದಾಗ ನಾವು ಒಟ್ಟ ಜೀವನ ಬದುಕತ್ರಿ. ಇಲ್ಲಾಂದ್ರೆ ಬಹಳ ಕನಿಷ್ಠ ಕಾಲ ಐತ್ರಿ. ಅದಕ್ಕೆ ಎಲ್ಲಾ ನಾವು ದನಾಕರ ಮಾರ್ಲಾಕ್ ನಿಂತೀವಿ ಮಳೆ ಆಲಾರಕ್ಕ. ಹಿಂಗಾಗಿ ಗೌರ್ಮೆಂಟ್ ನಮ್ಗೇನೋ ನಮ್ಗ ಜೀವನಕ್ಕ ಅಟ್ಟ ಬರಗಾಲ ಅಂತೇಳಿ ಸಾರಿ ನಮ್ಗೆ ಕೊಟ್ಟಿದ್ರೆ ನಮ್ಮ ಕೈ ಜೋಡಿಸೋದು ಇದು ಮಾಡ್ತೀವಿ. ಇಲ್ಲ ನಮ್ಗೆ ಏನೂ ಇಲ್ಲ ಬಹಳ ಪರಿಹಾರ ರೈತರ ಬಾಂಧವ್ರಿಗೆ ಪರಿಹಾರ ಇಲ್ಲ, ಬಹಳ ಕನಿಷ್ಠ ಕಾಲ ಐತ್ರಿ ನಮ್ಮದು. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರಗಾಲ ಅಂತ ಹೇಳಿ ಯಾವುದೇ ಒಂದು ತಾಲೂಕು ಸಹ ಬರಗಾಲ ಅಂತ ಹೇಳಿ ಘೋಷಣೆ ಮಾಡಿಲ್ಲ. ಇದು ಅನ್ಯಾಯ ಮಾಡ್ದಂಗಾಗತ್ತೆ. ಯಾಕಂದ್ರೆ ಇವತ್ತು ಮಳೆ ಕಡಿಮೆ ಆಗಿದೆ, ಎಲ್ಲಾ ಕೆರೆಗಳನ್ನು ಖಾಲಿ ಆಗಿದಾವೆ, ಯಾವುದೂ ಕೆರೆಗಳು ತುಂಬಿಲ್ಲ. ಮತ್ತು ನಮಗೆ ಭದ್ರಾದಿಂದ ಸುಮಾರು 26 ಕಿಲೋಮೀಟರ್ ನೀರನ್ನು ಭದ್ರಾವತಿ ಮತ್ತು ಶಿವಮೊಗ್ಗಕ್ಕೆ ಅದು ಎಡನಾಳಕ್ಕೆ ನೀರು ಕೊಡೋದು ಅಂತ ಅದು ಸಹ ನಮಗೆ ನೀರು ಕೊಟ್ಟಿಲ್ಲ. ಇಲ್ಲೂ ಸಹ ರೈತರು ಕೆಲವರು ಭತ್ತ ಬೆಳೆದಿದ್ದಾರೆ, ಕೆಲವರು ಭತ್ತ ಹಾಕಿಲ್ಲ, ನೀರಿಲ್ಲ ಅಂತೇಳಿ ಕಾಯ್ದಿದ್ದಾರೆ ರೈತರು. ಹಾಗಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಆದಷ್ಟು ನಮಗೆ ಬರಗಾಲ ಅಂತೇಳಿ ನಮಗೆ ಘೋಷಣೆ ಮಾಡಬೇಕು. ಒಟ್ಟಿನಲ್ಲಿ ತೀವ್ರ ಮಳೆ ಅಭಾವದಿಂದ ತತ್ತರಿಸಿರುವ ರಾಜ್ಯದ ಜನತೆಗೆ ಹಾಗೂ ರೈತರಿಗೆ ಬರ ಘೋಷಣೆಯು ಕೊಂಚ ಆಸರೆಯಾಗುವ ನಿರೀಕ್ಷೆ ಇದ್ದು ಕೇಂದ್ರ ಸರ್ಕಾರದ ಪರಿಹಾರ ನಿಧಿಯ ಮೇಲೆ ರಾಜ್ಯ ಸರ್ಕಾರ ಕಣ್ಣಿಟ್ಟಿದೆ.